ಇದು ಪತ್ರಿಕೆಗಳಲ್ಲಿ ಡೆಕ್ಕನ್ ಕ್ರಾನಿಕಲ್ ಹೈದರಾಬಾದ್ ಎನ್ನುವಂತ ಒಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಇದು ಬಂತು. ಅದಕ್ಕೆ ಆ ಒಂದು ಚಂದ್ರನ ಚಿತ್ರವನ್ನು ಅವರು ಕೊಟ್ಟಿದ್ರು. ಆ ಚಂದ್ರನ ಚಿತ್ರದ ಮೇಲೆ ಅದಕ್ಕೆ ಕೊಟ್ಟಂತ ತಲೆಬರಹ ಏನಂದ್ರೆ, ಚಂದ್ರನು ರಕ್ತಕ್ಕೆ ತಿರುಗುತ್ತಾ ಇದ್ದಾನೆ, ಇದು ಲೋಕದ ಅಂತ್ಯಯೋ ಎಂಬುದಾಗಿ. ನೋಡಿ, ಚಂದ್ರನು ರಕ್ತಕ್ಕೆ ತಿರುಗುತ್ತಾ ಇದ್ದಾನೆ, ಇದು ಲೋಕದ ಅಂತ್ಯಯೋ ಎಂಬುದಾಗಿ ಬರೆಯಲ್ಪಟ್ಟಿತ್ತು. ಮೂನ್ ಈಸ್ ಟರ್ನಿಂಗ್ ಇನ್ ಟು ಬ್ಲಡ್, ಇಸ್ ಇಟ್ ಎಂಡ್ ಆಫ್ ದ ವರ್ಲ್ಡ್ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿತ್ತು. ಇದು ದೇವರ ವಾಕ್ಯದಲ್ಲಿ ಒಂದು ಕಡೆಯಲ್ಲಿ ಅಲ್ಲ, 3 ಕಡೆಯಲ್ಲಿ ಈ ವಾಕ್ಯವು ಬರೆಯಲ್ಪಟ್ಟಿದೆ. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು ಎಂಬುದಾಗಿ. ಅವರು ದೇವರ ವಾಕ್ಯದ ಒಂದು ಭಾಗವನ್ನ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಪತ್ರಿಕೆಯಲ್ಲಿ ಆ ರೆಫರೆನ್ಸ್ ಅನ್ನಲ್ಲಿ ಬರೆದಿದ್ರು. ಆ ರೆಫರೆನ್ಸ್ ಬರೆದಂತಹ ವಾಕ್ಯ ಭಾಗ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 12ನೇ ವಚನದಲ್ಲಿರುವಂತಹ ವಾಕ್ಯ, ಮತ್ತು ಅಪೊಸ್ತಲರ ಕೃತ್ಯ ಪುಸ್ತಕ 2ನೇ ಅಧ್ಯಾಯ 20ನೇ ವಚನದಿಂದಿರುವಂತಹ ವಾಕ್ಯ ಭಾಗ, ಮತ್ತು ಯೋವೇಲನ ಪ್ರವಾದನೆ ಪುಸ್ತಕದ 2ನೇ ಅಧ್ಯಾಯದಲ್ಲಿರುವಂತಹ ವಾಕ್ಯ ಭಾಗ. ಈ ಎಲ್ಲ ಅಂಶಗಳು ನಮಗೆ ದೇವರ ವಾಕ್ಯದಲ್ಲಿ ಮೊದಲೇ ತಿಳಿಸಲ್ಪಟ್ಟಿದೆ, ಅಂದ್ರೆ ಪ್ರವಾದಿಸಲ್ಪಟ್ಟಿದೆ. ಪ್ರವಾದಿಸಲ್ಪಟ್ಟಂತ ಸಂಗತಿಗಳನ್ನ ಯೇಸು ಕರ್ತ ಆಧಾರ ಮಾಡಿ ಹೇಳ್ತಾರೆ. ಅಂದ್ರೆ ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ಉಂಟಾಗುವವು ಅಥವಾ ಸೂಚನೆಗಳು ತೋರಿ ಬರುವವು. ಇದನ್ನು ನಾವು ಆಲೋಚಿಸ್ತೇವೆ. ಇವತ್ತು ಅನೇಕ ಈಗ ಚಂದ್ರನು ರಕ್ತಕ್ಕೆ ತಿರುಗಿದ ವಿಷಯವೊಂದು ನಮಗೆ ಆಧಾರ ಸಂಗತಿಯಾಗಿ ನಮಗೆ ಸಿಕ್ಕಿತು. ಅದೇ ರೀತಿಯಲ್ಲಿ ಸೂರ್ಯನು ಆಗಾಗ ಗ್ರಹಣದ ಮೂಲಕ ಕತ್ತಲಾಗುವಂತ ವಿಚಾರ, ಮತ್ತು ಅನೇಕ ಉಲ್ಕೆಗಳು ಅಥವಾ ಅನೇಕ ರೀತಿಯ ಧೂಮಕೇತುಗಳು, ನಕ್ಷತ್ರಗಳು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೋಗತಕ್ಕಂತ ಸಂಗತಿಗಳನ್ನ ನಾವಿವತ್ತು ನೋಡುತ್ತಾ ಇದ್ದೇವೆ. ಮತ್ತು ಕೆಲವು ಗ್ರಹಗಳು ಭೂಮಿಗೆ ಹತ್ತಿರವಾಗುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಭೂಮಿಯ ತಾಪಮಾನ ಅತಿ ವೇಗವಾಗಿ ಭೂಮಿ ಮೇಲೆ ಹೆಚ್ಚುತ್ತಿರುವುದನ್ನು ಕೂಡ ನಾವು ನೋಡುತ್ತೇವೆ. ಈ ಎಲ್ಲ ಸಂಗತಿಗಳು ಯೇಸು ಕ್ರಿಸ್ತನ ಆಗಮನದ ಸಂಗತಿಗಳಾಗಿವೆ ಅಥವಾ ಸೂಚನೆಗಳಾಗಿವೆ, ಗುರುತುಗಳಾಗಿವೆ. ಈ ಕಾರಣದಿಂದ ದೇವಜನರೇ, ನಾವೆಚ್ಚೆತ್ತುಕೊಳ್ಳತಕ್ಕ ಕಾಲ ಇದು ಹತ್ತಿರವಾಗಿದೆ. ಇನ್ನೊಂದು ಅದ್ಭುತವಾದ ಒಂದು ಸಂಗತಿ ಏನೆಂಬುದಾಗಿ ಹೇಳಿದರೆ, ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟಂತ ಇನ್ನೊಂದು ಪ್ರಮುಖ ಸಂಗತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಅದೇನೆಂಬುದಾಗಿ ಹೇಳಿದರೆ, ಇವತ್ತು ವೈಜ್ಞಾನಿಕವಾಗಿ ಬಂದಂತ ವದಂತಿ ಅಥವಾ ನಮ್ಮ ಮನಸ್ಸಿನಲ್ಲಿ, ನಮಗೆ ಮಾನಸಿಕವಾಗಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಒಂದು ಆಲೋಚನೆ, ಒಂದು ಹೇಳಿಕೆ, ನಾವು ಸಾಮಾನ್ಯವಾಗಿ ಇವತ್ತು ಯಾರನ್ನೇ ಕೇಳಲಿ, ಯಾರೊಂದಿಗೆ ಮಾತನಾಡಲಿ, ದಿನಗಳು ಬಹಳ ವೇಗವಾಗಿ ಹೋಗುತ್ತಾ ಇವೆ, ವಾರಗಳು ಬೇಗ ಹೋಗುತ್ತಾ ಇವೆ, ತಿಂಗಳುಗಳು ಬೇಗ ಹೋಗುತ್ತಾ ಇವೆ, ವರ್ಷಗಳು ಬೇಗನೆ ಹೋಗುತ್ತಾ ಇವೆ. ಸೊ ಇದನ್ನೆಲ್ಲ ನಾವು ಆಲೋಚನೆ ಮಾಡುವಾಗ ಒಬ್ಬ ವಿಜ್ಞಾನಿಯು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, 30 ವರ್ಷಗಳ ಹಿಂದಿನ ವರ್ಷಕ್ಕೆ ನಾವು ಹೋಗೋದಾದ್ರೆ ಆಗಿನ ಕಾಲದ 24 ತಾಸು ಈಗ ಅದು 12 ತಾಸಿನ ಒಳಗೆ ರೊಟೇಟ್ ಆಗ್ತಾ ಇದೆ ಎಂಬುದಾಗಿ ಹೇಳುತ್ತಾರೆ. ಅಂದ್ರೆ 12 ತಾಸಿನ ಒಳಗೆ ಆ 24 ಗಂಟೆ ಈಗ ಮುಗಿದು ಹೋಗುತ್ತಾ ಇದೆ ಎಂಬುದಾಗಿ. ಅಂದ್ರೆ ಇದರ ಅರ್ಥ, ಇನ್ನೊಂದು ಅರ್ಥದಲ್ಲಿ ಆತ್ಮಿಕವಾಗಿ ಪರಿಶುದ್ಧ ಗ್ರಂಥಗಳ ಆಧಾರದಲ್ಲಿ, ದೈವ ಜ್ಞಾನದ ಆಧಾರದಲ್ಲಿ ನಾನು ಹೇಳುವುದಾದ್ರೆ, ದೇವರು ತನ್ನ ಯೋಜನೆಯನ್ನ, ತನ್ನ ಕಾರ್ಯಕ್ರಮವನ್ನ, ತನ್ನ ತೀರ್ಮಾನವನ್ನ ಬಹಳ ಬೇಗನೆ ಅದನ್ನು ಮುಗಿಸಲಿಕ್ಕಿದ್ದಾನೆ. ಅಂದರೆ 2000 ವರ್ಷಗಳ ಹಿಂದೆ ಯೇಸು ಕರ್ತನು ಈ ಲೋಕಕ್ಕೆ ಲೋಕ ರಕ್ಷಕನಾಗಿ ಮನುಷ್ಯನನ್ನ ಪಾಪದಿಂದಲೂ, ಶಾಪದಿಂದಲೂ, ಮರಣದಿಂದಲೂ, ನ್ಯಾಯ ತೀರ್ಪಿನಿಂದಲೂ, ನರಕ ಶಿಕ್ಷೆಯಿಂದಲೂ, ಬೆಂಕಿ ಗಂಧಕಗಳು ಇರುವ ಎಲ್ಲ ಶಿಕ್ಷೆಗಳಿಂದ ಬಿಡಿಸುವುದಕ್ಕಾಗಿ ಆತನು ಬರುತ್ತಾನೆ ಎಂದು ಪರಿಶುದ್ಧ ಗ್ರಂಥಗಳು, ಪ್ರವಾದಿಗಳು ಪ್ರವಾದಿಸಿದರು. ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿತ್ತು. ಕಾಲವು ಪರಿಪೂರ್ಣವಾದಾಗ ಆ ಘಟನೆಯು 2000 ವರ್ಷಗಳ ಹಿಂದೆ ನಡೆದು ಹೋಯಿತು. ಅದೇ ರೀತಿಯಲ್ಲಿ ಇಂದು ಈ ದಿನಮಾನಗಳಲ್ಲಿ ಕಾಲವು ಪರಿಪೂರ್ಣವಾಗಬೇಕಾಗಿದೆ. ಆ ಕಾಲವು ಪರಿಪೂರ್ಣವಾಗಬೇಕಾಗಿರುವುದರಿಂದ ದೇವರು ಶೀಘ್ರವಾಗಿ ಸೂರ್ಯಚಂದ್ರ ನಕ್ಷತ್ರಗಳ ಕಾರ್ಯಗಳನ್ನ ಆತನು ಬಹಳ ವೇಗವಾಗಿ ಆತನು ಸಾಗಿಸ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ವಿಜ್ಞಾನಿ ಹೇಳ್ತಾನೆ ಅಂತ ಹೇಳಿದ್ರೆ, ಬಹಳ ಬೇಗ ಈ ದಿನಗಳು ತಿರುಗುತ್ತಾ ಹೋಗುತ್ತಾ ಇವೆ.
ಬೇಗನೆ ಅವು ಗತಿಸಿ ಹೋಗುತ್ತಾ ಇವೆ. ಇನ್ನು 25 ವರ್ಷದ ಒಳಗೆ ಮನುಷ್ಯ 25 ವರ್ಷದವರೆಗೆ ಇಲ್ಲಿ ಅವನು ಬದುಕಬಹುದು. 25 ವರ್ಷದ ನಂತರ ಅವನಿಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಹಲವು ಕಾರಣ. ಒಂದು ಗ್ಲೋಬಲ್ ವಾರ್ಮಿಂಗ್, ಅಂದ್ರೆ ಭೂಮಿಯ ಉಷ್ಣತೆ, ಭೂಮಿಯ ತಾಪಮಾನ ಬಹಳ ಹೆಚ್ಚಾಗುತ್ತಾ ಇದೆ. ಅದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ, ಪ್ರಮುಖವಾದ ಒಂದು ಕಾರಣ ಅಂತರ್ಜಲ ಮಟ್ಟವು ಆಳವಾಗಿ ಅದು ಕೆಳಗೆ ಹೋಗುತ್ತಾ ಇದೆ. 1200 ಅಡಿ ಬೋರ್ವೆಲ್ ಕೊರೆದರೂ ಸಹ ನೀರು ಸಿಕ್ಕದಂತ ಒಂದು ಕಾಲ ಇದಾಗಿದೆ. ಇದು ಒಂದು ಪ್ರಮುಖವಾದ ಕಾರಣ. ಅಂತರ್ಜಲ ಮಟ್ಟವು ಬಹಳ ಅಗಾಧಕ್ಕೆ ಹೋಗುತ್ತಾ ಇರುವುದರಿಂದ ಭೂಮಿಯ ಆ ತೇವಾಂಶವು ಅದು ಒಣಗಿ ಹೋಗುತ್ತಾ, ಉಷ್ಣಾಂಶವು ಹೆಚ್ಚಾಗುತ್ತಾ ಮನುಷ್ಯ ಈ ತಾಪಮಾನದಲ್ಲಿ ಸಾಯುವಂತ ಪರಿಸ್ಥಿತಿ ಬಂದಿದೆ. ಇದು ಗ್ಲೋಬಲ್ ವಾರ್ಮಿಂಗ್ ಎಂಬುದಾಗಿ ಇದು ಪತ್ರಿಕೆಗಳಲ್ಲಿ ಕೂಡ ಬಂದಿತ್ತು. ಅಂದ್ರೆ ಅರ್ಥ, ಭೂಮಿ ತಾಯಿಯು ಭಯಂಕರವಾದಂತಹ ತಾಪಮಾನಕ್ಕೆ ಒಳಗಾಗಿದ್ದಾಳೆ. ಇಟ್ ಈಸ್ ವೆರಿ ಡೇಂಜರ್ ಎಂಬುದಾಗಿ ಒಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದಿರುವುದನ್ನು ನಾವು ನೋಡಿದ್ದೇವೆ. ಆ ಕಾರಣದಿಂದ ಈ ಎಲ್ಲ ಸಂಗತಿಗಳನ್ನು ನಾವು ಯೋಚಿಸುವಾಗ ಮತ್ತು ಈ ಒಂದು ಒಬ್ಬ ವಿಜ್ಞಾನಿಗೆ ಹೇಳುವಾಗ, ಆ ವಿಜ್ಞಾನಿ ಏನ್ ಹೇಳ್ತಾನೆ ಎಂಬುದಾಗಿ ಹೇಳಿದ್ರೆ, 25 ವರ್ಷದವರೆಗೆ ಮನುಷ್ಯನಿಗೆ ಭೂಮಿಯ ಮೇಲೆ ಬದುಕುವುದಕ್ಕೆ ಸಿಕ್ಕಬೇಕಾದಂತ ಅಂಶಗಳು ದೊರೆಯುತ್ತವೆ. ಅಂದರೆ ಗಾಳಿಯು, ಮಳೆಯು, ನೀರು ಮತ್ತು ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮತ್ತು ಇನ್ನು ಅನೇಕ ನಮಗೆ ಮಿನರಲ್ಗಳು, ಭೂಮಿಯಿಂದ ದೊರೆಯುವಂತ ಎಲ್ಲ ಅಂಶಗಳು. ಆ ನಂತರ ಇದು ಸಿಗುವುದಿಲ್ಲ. ಆ ಕಾರಣದಿಂದ ಮನುಷ್ಯರನ್ನ